ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಈಸಿಯಾಗಿ ಮಾಡುವಂತ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬಾ ಸರಳವಾಗಿ ಮಾಡಬಹುದು. ಇದು ಸ್ವಲ್ಪ ಒಂದು ಹಳೆ ರೆಸಿಪಿ, ಆದ್ರೆ ಇದು ಎಲ್ಲರಿಗೂ ಗೊತ್ತಿರಲ್ಲ ಇದು ಯಾವ ರೀತಿ ಮಾಡೋದು, ಹೇಗಿರುತ್ತೆ ಅಂತ. ಬನ್ನಿ ನಾವು ನೋಡೋಣ ಇದು ಹೇಗೆ ಮಾಡೋದು, ಇದರ ರುಚಿ ಹೇಗಿದೆ ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿ, ಇದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಮೊಟ್ಟೆ ತಗೊಂಡಿದ್ದೀನಿ. ಅಂದ್ರೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು. ಒಂದು ಮೊಟ್ಟೆ ತಗೊಂಡಿದ್ದೀನಿ. ಅದಕ್ಕೆ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಜಾಸ್ತಿ ಸೇರಿಸ್ಬೇಡಿ, ನಾವೊಂದು ಸ್ವೀಟ್ ಮಾಡ್ತಾ ಇರೋದು, ಸ್ವಲ್ಪ ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಇದಕ್ಕೆ ಸಕ್ಕರೆ ಸೇರಿಸ್ತಾ ಇರೋದು. ರುಚಿಗೆ ನೀವು ಅಡ್ಜಸ್ಟ್ ಮಾಡ್ಬೋದು. ನಾನಿಲ್ಲಿ 3 ಸ್ಪೂನ್ ಹಾಕೊಂಡಿದ್ದೀನಿ, ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಬೋದು. ಇದು ಇನ್ನು ಸಕ್ಕರೆ ಕರಗುವ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದ್ರೆ ಸಕ್ಕರೆ ಫುಲ್ ಆಗಿ ಕರಗಿರ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಏಲಕ್ಕಿ ಹುಡಿ ಹಾಕ್ಲೇಬೇಕು, ಯಾಕಂದ್ರೆ ನಾವು ಮೊಟ್ಟೆಯಲ್ಲಿ ಮಾಡ್ತಾ ಇರೋದು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಶಿನ ಹುಡಿ ಹಾಕ್ತೀನಿ, ಅಂದ್ರೆ ಕಲರಿಗೋಸ್ಕರ ಮಾತ್ರ ನಾನಿಲ್ಲಿ ಹಾಕ್ತಾ ಇರೋದು. ಆಪ್ಷನಲ್, ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ, ರುಚಿ ಏನು ವ್ಯತ್ಯಾಸ ಬರಲ್ಲ. ಇನ್ನು ಇದಕ್ಕೆ ಹಾಕ್ತಾ ಇರೋದು ಮೈದಾ, 1/4 ಕಪ್ ಮೈದಾ ಹಾಕ್ತಾ ಇದ್ದೀನಿ ನಾನಿಲ್ಲಿ. 1/4 ಕಪ್ ಮೈದಾ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಈ ಮೈದಾ ಕೂಡ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಬೇಕು, ಒಮ್ಮೆಲೆ ಸೇರಿಸ್ಬೇಡಿ. ಸೇರಿಸಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಗಿದೆ. ಅಂದ್ರೆ ನಾವಿಲ್ಲಿ ಒಂದು ಮೊಟ್ಟೆಯಲ್ಲಿ ಮಾಡ್ತಿದ್ರೆ 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಹಿಟ್ಟು ಹಾಕೋಬಹುದು. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಈ ರೀತಿ ಇರಬಾರ್ದು, ಸ್ವಲ್ಪ ನೀರಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಾನು ಇನ್ನೊಂದು ಮೊಟ್ಟೆಯ ಬಿಳಿ ಭಾಗ ಮಾತ್ರ ಇದಕ್ಕೆ ಸ್ವಲ್ಪ ಸೇರಿಸ್ತೀನಿ. ನೀರು ಸೇರಿಸಬಾರ್ದು ಇದಕ್ಕೆ. ನೋಡಿ, ಸ್ವಲ್ಪ ಮೊಟ್ಟೆಯ ಬಿಳಿ ಭಾಗ ಮಾತ್ರ, ಇದು ಬೇಕಿದ್ರೆ ಮಾತ್ರ, ಅಂದ್ರೆ ನಮ್ಮ ಹಿಟ್ಟು ಕರೆಕ್ಟ್ ಆಗಿ ಬರೋದಕ್ಕೋಸ್ಕರ ಮಾತ್ರ ಸೇರಿಸ್ತಾ ಇರೋದು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಕರೆಕ್ಟ್, ಅಂದ್ರೆ ಮೇಲಿಂದ ಸೌಟಿಂದ ಮೇಲಿಂದ ಕೆಳಗಡೆ ಬೀಳುವಾಗ ಕರೆಕ್ಟ್ ಬೀಳುವ ರೀತಿಯಲ್ಲಿ ಇರಬೇಕು ನಮ್ಮ ಹಿಟ್ಟು. ನೋಡಿ, ಈ ರೀತಿ ಇರಬೇಕು. ಈ ರೀತಿ ಬಂದ್ರೆ ಸಾಕು. ಅಂದ್ರೆ ಸೌಟಿಂದ ನೋಡಿ ಮೇಲಿಂದ ಕೆಳಗಡೆ ಬೀಳುವಾಗ ಕರೆಕ್ಟ್ ಬೀಳೋ ರೀತಿ ಇರಬೇಕು. ನೋಡಿ, ಸ್ಪೂನ್ ಅಲ್ಲಿ ಎತ್ತುವಾಗ ನಿಮ್ಗೆ ಕರೆಕ್ಟ್ ಗೊತ್ತಾಗುತ್ತೆ. ಇದಕ್ಕಿಂತ ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಇಷ್ಟೇ ಸಾಕು. ನಾನಿಲ್ಲಿ ಇದನ್ನ ಫ್ರೈ ಮಾಡೋದಿಕ್ಕೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಆಮೇಲೆ ನಮ್ಗೆ ಬೇಕಾಗಿರೋದು ಈ ರೀತಿ ಒಂದು ಕ್ಲೀನ್ ಆಗಿರುವಂತ ಒಂದು ಗೆರಟೆ. ಇಲ್ಲಿ ನೋಡಿ, ನಾನಿಲ್ಲಿ ಗೆರಟೆ ನೋಡಿ ಸಣ್ಣ ಕಣ್ಣಿರುವಂತ ಒಂದು ಗೆರಟೆ ತಗೊಂಡಿರೋದು. ಇದರಲ್ಲಿ 2 ದೊಡ್ಡ ಕಣ್ಣು ಇರುವ ಗೆರಟೆಯಲ್ಲಿ ಮಾಡಿದ್ರೆ ಒಂದು ಟೇಸ್ಟ್, ಅಂದ್ರೆ ಒಂದು ರುಚಿಯಾಗಿರುತ್ತೆ. ಸಣ್ಣ ಕಣ್ಣಿರುವಂತಹ ಗೆರಟೆ ತಗೊಂಡ್ರೆ ಇನ್ನೊಂದು ರುಚಿ ಇರುತ್ತೆ. ಅದ್ ನಾನು ನಿಮ್ಗೆ ಲಾಸ್ಟ್ ತೋರಿಸ್ತೀನಿ. ನೋಡಿ, ಇವಾಗ ಫಸ್ಟ್ಗೆ ನಾನು ಸಣ್ಣ ಕಣ್ಣಿರುವಂತಹ ಗೆರಟೆಯಲ್ಲಿ ಮಾಡ್ತಾ ಇರೋದು. ನೋಡಿ, ಅದಕ್ಕೆ ಹಿಟ್ಟು ಹಾಕ್ತಾ ಇದ್ದೀನಿ. ಒಂದು ಬೆರಳು ಮಾತ್ರ ನಾವು ಅದರಲ್ಲಿ ಕ್ಲೋಸ್ ಮಾಡಿರ್ಬೇಕು, ಅಂದ್ರೆ ನಮಗೆ ಅದು ಬೇಕಾಗುವಾಗ ಸ್ಟಾಪ್ ನಿಲ್ಲಿಸೋದಿಕ್ಕಾಗುತ್ತೆ. ನೋಡಿ, ಒಂದು ಕಣ್ಣಲ್ಲಿ ಬೆರಳು ಇಟ್ಕೊಂಡು ಆಮೇಲೆ ಈ ರೀತಿ ಮಾಡಿದ್ರೆ ಆಯ್ತು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಆ ರೀತಿ ಇದನ್ನ ಮಾಡಬಹುದು. ಒಂದೇ ಶೇಪ್ ಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿ ಮಾಡಿದ್ದೀನಿ. ಒಂದು ಬದಿ ಫ್ರೈ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕ್ಬಿಟ್ರೆ ಆಯ್ತು. ಅದೇ ರೀತಿ 2 ಬದಿ ಕೂಡ ಇದೇ ರೀತಿ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾತ್ರ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರಬೇಕು. ಅದ ಕಾರಣ ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ, ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ರೀತಿ ಇರಬೇಕು. ನೋಡಿ, ಕರೆಕ್ಟ್ ಆಗಿದೆ. ಇದಕ್ಕಿಂತ ಕಡಿಮೆ ಆಗ್ಬಾರ್ದು, ಇಷ್ಟೇ ಫ್ರೈ ಆಗ್ಬೇಕು. ನಿಮ್ಗೆ ಗರಿ ಗರಿಯಾಗಿ ಬೇಕಿದ್ರೆ ಇದೇ ರೀತಿ ಮಾಡ್ಬೇಕು. ನೋಡಿ, ಈ ರೀತಿ ಇರಬೇಕು. ಇದೇ ರೀತಿ ಉಳಿದನ್ನ ಮಾಡಿ ತೋರಿಸ್ತೀನಿ ನಾನು. ಅಂದ್ರೆ ನಿಮ್ಗೆ ಎಷ್ಟು ದೊಡ್ಡ ಶೇಪ್ ಅಲ್ಲಿ ಬೇಕಿದ್ರೆ ಇದನ್ನ ಮಾಡ್ಬೋದು, ಸಣ್ಣ ಶೇಪ್ ಅಲ್ಲಿ ಬೇಕಿದ್ರು ಮಾಡ್ಬೋದು, ತುಂಬಾ ಸುಲಭವಾಗಿ ಮಾಡ್ಬೋದು. ನೋಡಿ, ಇದೇ ರೀತಿ 2 ಬದಿ ಕೂಡ ಫ್ರೈ ಆದ ಕೂಡಲೇ ಇದನ್ನ ತೆಗಿಬೇಕು. ಒಂದು ಬದಿ ಫ್ರೈ ಆದ ಕೂಡಲೇ ತಿರುಗಿಸಿ ಹಾಕ್ಬಿಟ್ಟು ಇದನ್ನ ತೆಗಿಬೇಕು. ನೋಡಿ, ಇವಾಗ ಇದು ಕೂಡ ರೆಡಿ ಆಗಿದೆ. ಈ ರೀತಿ ಇದೆ. ನೋಡಿ, ಕಲರ್ ನೋಡಿ, ಇವಾಗ ನಿಮ್ಗೆ ಸಾಫ್ಟ್ ಆಗಿ ಕಾಣಬಹುದು. ಆದ್ರೆ ಇದು ಸ್ವಲ್ಪ ಹೊತ್ತು ಬಿಟ್ಟು ನಾವು ನೋಡಿದ್ರೆ ಗರಿ ಗರಿಯಾಗಿ ಇರುತ್ತೆ ತಿನ್ನೋದಿಕ್ಕೆ. ನೋಡಿ, ಇದು ಆಮೇಲೆ ನಾನಿಲ್ಲಿ ಸ್ವಲ್ಪ ದೊಡ್ಡ ಕಣ್ಣಿರುವಂತಹ ಗೆರಟೆ ಉಪಯೋಗಿಸಿ ಮಾಡ್ತೀನಿ. ಅದ್ರಲ್ಲಿ ಯಾವ ರೀತಿ ಬರುತ್ತೆ ಅಂತಾನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ಕೂಡ ಇದು ಸ್ವಲ್ಪ ಜಿಲೇಬಿ ಶೇಪ್ ಅಲ್ಲಿ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದು ಕೂಡ 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಬರುವ ತನಕ ಇದನ್ನ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಇದು ಕೂಡ ರೆಡಿ ಆಗಿದೆ. ಸಾಕು. ಉಳಿದನ್ನ ಇದೇ ರೀತಿ ಎಲ್ಲ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ನಮ್ಮ ಈವ್ನಿಂಗ್ ಸ್ನ್ಯಾಕ್ ಎಲ್ಲ ರೆಡಿ ಆಗಿದೆ. ಅಂದ್ರೆ ಇದು ಒಂದು ಹಳೆ ರೆಸಿಪಿ, ಇದಕ್ಕೆ ಕೈವೀಶಲ್ ಅಂತಾರೆ. ಅಂದ್ರೆ ಕೈ ಬೀಸಿ ಮಾಡುವಂತ ಒಂದು ರೆಸಿಪಿ. ನೋಡಿ, ಈ ರೀತಿ ಇರುತ್ತೆ. ಇದು ನಾವು ಸಣ್ಣ ಕಣ್ಣಿರುವಂತಹ ಗೆರಟೆಯಲ್ಲಿ ಮಾಡಿರೋದು. ಗರಿ ಗರಿ ಆಗಿರುತ್ತೆ. ನೋಡಿ, ತೆಗೆಯುವಾಗ ಸ್ವಲ್ಪ ಮೃದು ಆಗಿತ್ತು. ನೋಡಿ, ಇವಾಗ ನೋಡಿ ಕ್ರಿಸ್ಪಿಯಾಗಿ, ಅಂದ್ರೆ ಗರಿ ಗರಿಯಾಗಿ ಬರುತ್ತೆ. ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ಆ ಒಂದು ಸ್ವೀಟ್ ಎಲ್ಲ ಕೂಡ ಸೇರುವಾಗ ಅಂದ್ರೆ ತಟ್ಟ ಅಂತ ಮಾಡ್ಬೋದು ಕೂಡ. ನಮಗೆ ಅದರ ರುಚಿ
ತುಂಬಾನೇ ಚೆನ್ನಾಗಿರುತ್ತೆ ಇದು. ನೋಡಿ ಈ ರೀತಿ ಇರುತ್ತೆ. ಮುಟ್ಟುವಾಗ್ಲೇ ನೋಡಿ ಹುಡಿ ಹುಡಿ ಆಗುತ್ತೆ. ನೋಡಿ ಎಷ್ಟೊಂದು ಗರಿ ಗರಿ ಆಗಿದೆ ಅಂತ ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು. ನೋಡಿ ಈ ರೀತಿ ಇರುತ್ತೆ. ನೋಡಿ ತುಂಬಾನೇ ರುಚಿಕರವಾಗಿರುತ್ತೆ. ಅದೇ ರೀತಿ ನೋಡಿ ನಾವು ದೊಡ್ಡ ಕಣ್ಣಲ್ಲಿ ಮಾಡಿರುವಂತಹ, ದೊಡ್ಡ ಕಣ್ಣಿರುವ ಗೆರಟೆಯಲ್ಲಿ ಮಾಡಿರುವಂತಹ ತಿಂಡಿ ನೋಡಿ ಈ ರೀತಿ. ಅಂದ್ರೆ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನೋಡಿ. ಅಂದ್ರೆ ನಮ್ಗೆ ಬನ್ನೆಲ್ಲ ತಿನ್ನುವಾಗ ಒಂದು ರುಚಿ ಬರುತ್ತೆ ಅಲ್ವಾ, ಆ ರೀತಿ ಇರುತ್ತೆ. ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿ ನೋಡಿ ಈ ರೀತಿ ಒಳಗಡೆ ಉಬ್ಬಿ ಈ ರೀತಿ ಇರುತ್ತೆ. ನಿಮಗೆ ಗರಿ ಗರಿಯಾಗಿ ಬೇಕಿದ್ರೆ ಸಣ್ಣ ಕಣ್ಣಿರುವ ಗೆರಟೆಯಲ್ಲಿ ಮಾಡಿ. ಅಲ್ಲ ನಿಮ್ಗೆ ಸ್ವಲ್ಪ ಸಾಫ್ಟ್ ಆಗಿ ಬನ್ ಶೇಪ್ ಅಲ್ಲಿ ಬೇಕು, ಬನ್ ಆ ರುಚಿಯಲ್ಲಿ ಬೇಕು ಅಂತ ಇದ್ರೆ ಸ್ವಲ್ಪ ದೊಡ್ಡ ಕಣ್ಣಿರುವಂತಹ ಗೆರಟೆಯಲ್ಲಿ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.